So next to sixth one is X-rays. These X-rays were discovered by the Röntgen. ರಾಂಟ್ಜನ್ ಅಂತಕ್ಕಂಥ ಸೈಂಟಿಸ್ಟ್ ಈ ಒಂದು ಎಕ್ಸ್ರೇಸ್ ಅನ್ನ ಡಿಸ್ಕವರ್ ಮಾಡ್ತಾರೆ. ಈ ಒಂದು ಎಕ್ಸ್ರೇಸ್ ಅಲ್ಲಿ ಇರ್ತಕ್ಕಂಥ ವೇವ್ಲೆಂತ್ ರೇಂಜು ಲೆಸ್ ದೆನ್ ದಟ್ ಆಫ್ ದಿ ಅಲ್ಟ್ರಾವೈಲೆಟ್ ರೇಸ್. ಅಲ್ಟ್ರಾವೈಲೆಟ್ ರೇಸ್ ಕಂತ ವೇವ್ಲೆಂತ್ ಕಡಿಮೆ ಇದೆ. ದಟ್ ಈಸ್ 1 × 10⁻13 ಮೀಟರ್ ಟು 3 × 10⁻8 ಮೀಟರ್. ಅಂದ್ರೆ ಯು ವಿ ರೇಸು ಮತ್ತು ಎಕ್ಸ್ ರೇಸು ಸರ್ಟನ್ ರೇಡಿಯೇಷನ್ ರೇಂಜ್ ಅಲ್ಲಿ, ಸರ್ಟನ್ ವೇವ್ಲೆಂತ್ ರೇಂಜ್ ಅಲ್ಲಿ ಓವರ್ಲ್ಯಾಪ್ ಆಗಿದ್ದಾವೆ. ಇಲ್ಲಿ ನೋಡಿ, ಹೈಯೆಸ್ಟ್ ವೇವ್ ಲೆಂತ್ 4 × 10⁻7 ಮೀಟರ್, ಲೀಸ್ಟ್ ಟು 6 × 10⁻9 ಮೀಟರ್. ಇದು ಲೀಸ್ಟ್ ಟು 10⁻13, ಹೈಯೆಸ್ಟ್ 3 × 10⁻8 ಮೀಟರ್. ಅಂದ್ರೆ ಈ ಒಂದು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಅಲ್ಲಿ ಸರ್ಟನ್ ರೀಸನ್ ಅಲ್ಲಿ ಓವರ್ಲ್ಯಾಪ್ ಆಗಿರುತ್ತೆ ಈ ಒಂದು ಎಕ್ಸ್ರೇಸ್. ಅದೇ ರೀತಿ ಎಕ್ಸ್ರೇಸ್ ಅಲ್ಲಿ ಇರ್ತಕ್ಕಂಥ ವೇವ್ ಲೆಂತ್ ಫ್ರೀಕ್ವೆನ್ಸಿ ಇಸ್ ಆಲ್ಸೋ ಮೋರ್ ದೆನ್ ದಟ್ ಆಫ್ ದಿ ಅಲ್ಟ್ರಾವೈಲೆಟ್ ರೇಸ್. ವೇವ್ ಲೆಂತ್ ಯು ವಿ ರೇಸ್ಗಂತನೂ ಎಕ್ಸ್ ರೇಸ್ ಅಲ್ಲಿ ಕಡಿಮೆ ಇರುತ್ತೆ. ಫ್ರೀಕ್ವೆನ್ಸಿ ಗಾಮಾ ರೇಸ್ಗಂತನೂ ಎಕ್ಸ್ ರೇಸ್ ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂದ್ರೆ ಎನರ್ಜಿ ಆಫ್ ದ ಎಕ್ಸ್ ರೇಸು ಸಹಿತ ಜಾಸ್ತಿ ಇದೆ ಅಂತ ಅರ್ಥ. ಹಾಗಾದ್ರೆ ಫ್ರೀಕ್ವೆನ್ಸಿ 3 × 10⁻21 ಹರ್ಡ್ಜ್ ಇಂದ 1 × 10⁻16 ಹರ್ಡ್ಜ್ ಇದೆ. ಇಲ್ಲಿ 5 × 10⁻16 ಇದೆ, ಇಲ್ಲಿ 1 × 10⁻16 ಇದೆ ಅಂತಂದ್ರೆ ಅರ್ಥ ಯು ವಿ ರೇಸ್ ನ ಸರ್ಟನ್ ರೀಸನ್ ಎಕ್ಸ್ ರೇ ರೀಸನ್ ಜೊತೆಗೆ ಓವರ್ಲ್ಯಾಪ್ ಆಗಿರುತ್ತೆ. ಹಾಗಾದ್ರೆ ಈ ಒಂದು ಎಕ್ಸ್ ರೇಸ್ ಅನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ? ಸೊ ಎಕ್ಸ್ ರೇಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸ್ ರೇ ಟ್ಯೂಬ್ಸ್ ಆರ್ ಎಕ್ಸೈಟೇಷನ್ ಆಫ್ ಇನರ್ಷಿಯಲ್ ಎಲೆಕ್ಟ್ರಾನ್ಸ್. ಅಂದ್ರೆ when the fast moving electrons are suddenly stopped by the solid target. ಫಾಸ್ಟ್ ಮೂವ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸ್ ಅಲ್ಲಿ ಕೈನೆಟಿಕ್ ಎನರ್ಜಿ ಇರುತ್ತೆ. ಯಾವಾಗ ಸಾಲಿಡ್ ಟಾರ್ಗೆಟ್ಗೆ ಇನ್ಸಿಡೆಂಟ್ ಆಗ್ತಾವೋ ಆಗ ಆ ಒಂದು ಕೈನೆಟಿಕ್ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ಸ್ ದ ಎನರ್ಜಿ ಟು ದ ಇನ್ನರ್ಷಿಯಲ್ ಆಫ್ ದಿ ಎಲೆಕ್ಟ್ರಾನ್ಸ್. ಆ ಇನ್ನರ್ಷಿಯಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಎಕ್ಸೈಟ್ ಆಗ್ತವೆ, ಮೀನ್ಸ್ ಲೋಯರ್ ಆರ್ಬಿಟ್ ಇಂದ ಹೈಯರ್ ಆರ್ಬಿಟ್ ಶಿಫ್ಟ್ ಆಗ್ತವೆ. ಹೈಯರ್ ಆರ್ಬಿಟ್ಸ್ ಆರ್ ದಿ ಅನ್ಸ್ಟೇಬಲ್. ಯಾವಾಗ ಮತ್ತೆ ಆ ಒಂದು ಇನ್ನರ್ಷಿಯಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ ಜಂಪ್ ಆಗ್ತಾವೋ ಆಗ ಪ್ರೊಡ್ಯೂಸ್ ಆಗ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಕ್ಸ್ ರೇಸ್. ಈ ರೀತಿ ಎಕ್ಸ್ ರೇಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದಾದ ಮೇಲೆ ಈ ಒಂದು ಎಕ್ಸ್ ರೇಸ್ ಅನ್ನ ಡಿಟೆಕ್ಟ್ ಮಾಡೋದು ಹೇಗೆ? ಬೈ ಯೂಸಿಂಗ್ ದ ಫೋಟೋಗ್ರಾಫಿಕ್ ಫಿಲಮ್ಸ್ ಅಂಡ್ ಆಲ್ಸೋ ದ ಗೈಗರ್ ಟ್ಯೂಬ್ಸ್. ಗೈಗರ್ ಟ್ಯೂಬ್ ಮತ್ತು ಎಕ್ಸ್ ರೇ ಫಿಲಮ್ಸ್ ಅನ್ನು ಯೂಸ್ ಮಾಡಿಕೊಂಡು ಈ ಒಂದು ಎಕ್ಸ್ ರೇಸ್ ಅನ್ನ ಡಿಟೆಕ್ಟ್ ಮಾಡ್ತಾರೆ. ಹಾಗಾದ್ರೆ ಎಕ್ಸ್ ರೇಸ್ಗಳ ಯೂಸಸ್ ಏನಿದೆ? ಎಕ್ಸ್ ರೇಸ್ ಆರ್ ಯೂಸ್ಡ್ ಇನ್ ಸರ್ಜರಿ ಫಾರ್ ದ ಡಿಟೆಕ್ಷನ್ ಆಫ್ ಫ್ರಾಕ್ಚರ್ಸ್, ಫಾರಿನ್ ಬಾಡೀಸ್ ಲೈಕ್ ಬುಲೆಟ್ಸ್, ಡಿಸೀಸ್ಡ್ ಆರ್ಗನ್ಸ್ ಅಂಡ್ ಸ್ಟೋನ್ಸ್ ಇನ್ ದ ಹ್ಯೂಮನ್ ಬಾಡಿ. ಈಗ ಯೂಸಲಿ ಏನಾದರೂ ಆಕ್ಸಿಡೆಂಟ್ ಆಗಿತ್ತು ಅಥವಾ ಏನಾದರೂ ನಿಮಗೆ ಆಕ್ಸಿಡೆಂಟ್ ಆಗಿತ್ತು ಅಂತಾರೆ, ಮೊದಲು ಡಾಕ್ಟರ್ಸ್ ಹತ್ರ ಹೋದಷ್ಟು ಏನು ಮಾಡ್ತಾರೆ, ಎಕ್ಸ್ರೇ ತೆಗಿಬೇಕು ಅಂತಾರೆ. ಅಂದ್ರೆ ಏನರ್ಥ? ಆ ಒಂದು ಬೋನು ಫ್ರಾಕ್ಚರ್ ಆಗಿತ್ತೋ ಇಲ್ಲೋ ಅನ್ನೋದನ್ನ ಡಿಟೆಕ್ಟ್ ಮಾಡಲಿಕ್ಕೆ. ಹೇಗೆ? ಆ ಎಕ್ಸ್ರೇಸ್ಗಳಲ್ಲಿ ಎನರ್ಜಿ ಜಾಸ್ತಿ ಇರೋದ್ರಿಂದ ಎಕ್ಸ್ರೇಸು ಮಸಲ್ಸ್ ಅಲ್ಲಿ ಪಾಸ್ ಆಗ್ತವೆ, ಬಟ್ ನಾಟ್ ಥ್ರೂ ದ ಬೋನ್ಸ್. ಬೋನ್ಸ್ ಅಲ್ಲಿ ಎಕ್ಸ್ರೇಸ್ಗಳು ಪಾಸ್ ಆಗುವಷ್ಟು ಎನರ್ಜಿ ಇರೋದಿಲ್ಲ. ಓನ್ಲಿ ಮಸಲ್ಸ್ ಅಲ್ಲಿ ಮಾತ್ರ ಪಾಸ್ ಆಗಿ ಆ ಒಂದು ಬೋನ್ಸ್ ಅಲ್ಲಿ ಪಾಸ್ ಆಗದೆ ಇರೋ ತರ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಫೋಟೋಗ್ರಫಿ ತೆಗೆದಾಗ ಆ ಎಕ್ಸ್ರೇಸ್ಗಳು ಆ ಬೋನ್ದು ಫೋಟೋಗ್ರಫಿಯನ್ನ ಕೊಡುತ್ತೆ. ಆಗ ಆ ಬೋನ್ ಫ್ರಾಕ್ಚರ್ ಆಗಿತ್ತೋ ಇಲ್ಲೋ ಅನ್ನೋದನ್ನ ಡಿಟೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಫಾರಿನ್ ಬಾಡೀಸ್, ಈಗ ಸೋಲ್ಜರ್ಸ್ ಯುದ್ಧ ಆದಾಗ ಬುಲೆಟ್ ಪಾಸ್ ಆಗಿರ್ತಾವೆ ಬಾಡಿ ಒಳಗಡೆಗೆ. ಹಾಗಾದ್ರೆ ಬುಲೆಟ್ ಎಲ್ಲಿ ಪಾಸ್ ಆಗಿದೆ, ಎಷ್ಟು ಡೆಪ್ತ್ ಅಲ್ಲಿ ಪಾಸ್ ಆಗಿದೆ, ಚೆಸ್ಟ್ ಅಲ್ಲಿ ಪಾಸ್ ಆಗಿತ್ತೋ ಅಥವಾ ಆರ್ಮಲ್ ಪಾಸ್ ಆಗಿತ್ತೋ, ಎಷ್ಟು ಡೆಪ್ತ್ ಅಲ್ಲಿ ಪಾಸ್ ಆಗಿದೆ ಅನ್ನೋದನ್ನ ಡಿಟೆಕ್ಟ್ ಮಾಡ್ಲಿಕ್ಕೂ ಸಹಿತ ಈ ಎಕ್ಸ್ರೇಸ್ ಅನ್ನ ಯೂಸ್ ಮಾಡ್ತಾರೆ. ಅಥವಾ ನೀವೇ ಸಹಿತ ಖುಷಿಯಾಗಿ ಕಾಯಿನ್ ಅನ್ನ ನುಂಗಿದ್ರೆ ಅಥವಾ ಪಿನ್ ಅನ್ನು ನುಂಗಿದ್ರೆ ಅದು ಹೊಟ್ಟೆ ಒಳಗೆ ಎಲ್ಲಿದೆ, ಯಾವ ಪೊಸಿಷನ್ ಅಲ್ಲಿದೆ ಅನ್ನೋದನ್ನು ಸಹಿತ ಡಿಟೆಕ್ಟ್ ಮಾಡಲಿಕ್ಕೆ ಈ ಒಂದು ಫಾರಿನ್ ಬಾಡೀಸ್ ಅಂತ ಕರೀತಾರೆ, ಅವುಗಳನ್ನು ಡಿಟೆಕ್ಟ್ ಮಾಡಲಿಕ್ಕೂ ಸಹಿತ ಎಕ್ಸ್ರೇಸ್ ಅನ್ನ ಯೂಸ್ ಮಾಡ್ತಾರೆ. ಅಥವಾ ಈ ಒಂದು ಸ್ಟೋನ್ಸ್ಗಳು ಫಾರ್ಮೇಷನ್ ಆಗಿದೆ, ಬಾಡಿ ಒಳಗಡೆಗೆ ಸ್ಟೋನ್ಸ್ ಫಾರ್ಮೇಷನ್ ಆಗ್ತವೆ, ಕಿಡ್ನಿ ಸ್ಟೋನ್ಸು, ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಫಾರ್ಮೇಷನ್ ಆಗ್ತವೆ. ಆ ಒಂದು ಸ್ಟೋನ್ಸ್ ಅನ್ನು ಡಿಟೆಕ್ಟ್ ಮಾಡಲಿಕ್ಕೂ ಸಹಿತ ಎಕ್ಸ್ರೇಸ್ ಅನ್ನ ಯೂಸ್ ಮಾಡ್ತಾರೆ.
ಅದೇ ರೀತಿ ಎಕ್ಸ್ರೇಸ್ ಆರ್ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಫಾರ್ ಡಿಟೆಕ್ಟಿಂಗ್ ದ ಫಾಲ್ಟ್ಸ್, ಕ್ರ್ಯಾಕ್ಸ್, ಫ್ಲಾಸ್ ಅಂಡ್ ಹೋಲ್ಸ್ ಇನ್ ದ ಫೈನಲ್ ಮೆಟಲ್ ಪ್ರಾಡಕ್ಟ್ಸ್ ಫಾರ್ ದ ಟೆಸ್ಟಿಂಗ್ ಆಫ್ ವೆಲ್ಡಿಂಗ್ಸ್, ಕಾಸ್ಟಿಂಗ್ಸ್ ಅಂಡ್ ಮೌಲ್ಡ್ಸ್. ಈ ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಏನಾದರೂ ಈಗ ಪ್ರಾಡಕ್ಟ್ಸ್ ಇರ್ತವೆ, ಮೆಟಲ್ ಪ್ರಾಡಕ್ಟ್ಸ್ ಇರ್ತವೆ, ಆ ಫೈನಲ್ ಮೆಟಲ್ ಪ್ರಾಡಕ್ಟ್ಸ್ಗಳೇನಾದರೂ ಫಾಲ್ಟ್ ಆಗಿದ್ದರೆ ಅಥವಾ ಏನಾದರೂ ಫ್ಲಾಸ್ ಆಗಿದ್ದರೆ, ಅದೇನಾದರೂ ಕ್ರ್ಯಾಕ್ ಆಗಿತ್ತಪ್ಪ ಅಂತಂದರೆ, ಅಥವಾ ಅದರಲ್ಲಿ ಏನಾದರೂ ಹೋಲ್ಸ್ಗಳಿದ್ದಪ್ಪ ಅಂತಂದರೆ ಅಂಥವುಗಳನ್ನು ಅಂದರೆ ವೆಲ್ಡಿಂಗ್ ಮಾಡಿರ್ತಕ್ಕಂಥ ಅಥವಾ ಕಾಸ್ಟಿಂಗ್ ಮಾಡಿರ್ತಕ್ಕಂಥ, ಮೋಲ್ಡ್ಸ್ ಮಾಡಿರ್ತಕ್ಕಂಥ ಫೈನಲ್ ಮೆಟಲ್ ಪ್ರಾಡಕ್ಟ್ಸ್ ಇರ್ತಾವಲ್ಲ ಇಂಜಿನಿಯರಿಂಗಲ್ಲಿ, ಆ ಫೈನಲ್ ಮೆಟಲ್ ಪ್ರಾಡಕ್ಟ್ಸ್ಗಳೇನಾದರೂ ಡಿಫೆಕ್ಟ್ ಇದ್ದರೆ ಅಥವಾ ಅದರಲ್ಲಿ ಏನಾದರೂ ಫ್ಲಾಸ್ ಇದ್ದರೆ ಅಥವಾ ಅಲ್ಲಿ ಏನಾದರೂ ಹೋಲ್ಸ್ ಆಗಿದ್ದರೆ, ಕ್ರ್ಯಾಕ್ಸ್ ಆಗಿದ್ದರೆ ಅವುಗಳನ್ನು ಡಿಟೆಕ್ಟ್ ಮಾಡಲಿಕ್ಕೂ ಸಹಿತ ಈ ಒಂದು ಎಕ್ಸ್ರೇಸನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಎಕ್ಸ್ರೇಸ್ ಆರ್ ಯೂಸ್ಡ್ ಫಾರ್ ದ ಟೆಸ್ಟಿಂಗ್, ಯೂಸ್ಡ್ ಇನ್ ದ ರೇಡಿಯೋಥೆರಪಿನಲ್ಲಿ ಯೂಸ್ ಮಾಡ್ತಾರೆ. ಟು ಕ್ಯೂರ್ ದ ಅನ್ಟ್ರೇಸಬಲ್ ಸ್ಕಿನ್ ಡಿಸೀಸಸ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಗ್ರೋತ್ಸ್. ಈ ಒಂದು ರೇಡಿಯೋಥೆರಪಿನಲ್ಲೂ ಸಹಿತ ಯೂಸ್ ಮಾಡ್ತಾರೆ. ಸರ್ಟನ್ ಟ್ರೇಸ್ ಮಾಡೋಕ್ಕಾಗದೇ ಇರ್ತಕ್ಕಂಥ ಸ್ಕಿನ್ ಡಿಸೀಸಸನ್ನು ಕ್ಯೂರ್ ಮಾಡಲಿಕ್ಕೂ ಸಹಿತ ಯೂಸ್ ಮಾಡ್ತಾರೆ. ಅದೇ ರೀತಿ ಮ್ಯಾಲಿಗ್ನೆಂಟ್ ಗ್ರೋತ್, ಈ ಒಂದು ಟ್ಯೂಮರ್ಸ್ ಗಡ್ಡೆ ಬೆಳೀತಾ ಇರುತ್ತೆ, ಆ ಬೆಳೀತಾ ಇರ್ತಕ್ಕಂಥ ಗಡ್ಡೆಗಳನ್ನು, ಟ್ಯೂಮರ್ಸ್ಗಳನ್ನು ಸಹಿತ ಡಿಸ್ಟ್ರಾಯ್ ಮಾಡಲಿಕ್ಕೆ ಈ ಒಂದು ಎಕ್ಸ್ರೇಸನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಎಕ್ಸ್ರೇಸ್ ಆರ್ ಯೂಸ್ಡ್ ಇನ್ ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್ಸ್. ಈ ಒಂದು ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್ಸಲ್ಲಿ ಫಾರ್ ದ ಡಿಟೆಕ್ಷನ್ ಆಫ್ ಎಕ್ಸ್ಪ್ಲೋಸಿವ್ಸ್, ಅಫೀಮ್, ಗೋಲ್ಡ್, ಸಿಲ್ವರ್ ಇನ್ ದ ಬಾಡಿ ಆಫ್ ದ ಸ್ಮಗ್ಲರ್ಸ್. ಈ ಸ್ಮಗ್ಲರ್ಸು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಈ ಒಂದು ಏರೋಪ್ಲೇನಲ್ಲಿ ಬಂದು ಅಲ್ಲಿ ಬಂದಾಗ ಚೆಕ್ ಮಾಡ್ತಾರೆ ಅವ್ರನ್ನ. ಡಿಟೆಕ್ಟಿವ್ ಡಿಪಾರ್ಟ್ಮೆಂಟ್ ಅವ್ರು ಚೆಕ್ ಮಾಡಿದಾಗ ಏನಾಗುತ್ತೆ, ಕೆಲವೊಬ್ಬರು ಗೋಲ್ಡನ್ನು ಎಲ್ಲೆಲ್ಲೋ ಇಟ್ಕೊಂಡು ಬಂದಿರ್ತಾರೆ. ನೀವು ನೋಡಿರ್ಬೋದು, ಟಿ ವಿನಲ್ಲಿ ಅಥವಾ ಪೇಪರಲ್ಲಿ ಓದಿರ್ಬೋದು. ಹೌದಾ? ಕೆಲವು ಮೊನ್ನೆನೂ ರೀಸೆಂಟಾಗಿ ಆ ಗೋಲ್ಡನ್ನು ನುಂಗಿರ್ತಾರೆ, ಸ್ಮಾಲ್ ಪ್ಯಾಕ್ಮೆಂಟ್ ಮಾಡಿ ಡೈಮಂಡ್ ಅಥವಾ ಇದು ಒಂದು ಗೋಲ್ಡನ್ನು ನುಂಗಿ ಹೊಟ್ಟೆ ಒಳಗಿರುತ್ತೆ, ಅದು ಡಿಟೆಕ್ಟ್ ಆಗಲ್ಲ ಅಂತೇಳಿ. ಆದರೆ ಅದನ್ನೂ ಸಹಿತ ಡಿಟೆಕ್ಟ್ ಮಾಡ್ತಕ್ಕಂಥ ಎಕ್ಸ್ರೇಸನ್ನು ಯೂಸ್ ಮಾಡ್ತಾರೆ. ಅಂದರೆ ಅವ್ರು ಏನು ಮಾಡ್ತಾರೆ ಅಂತ, ನೆಕ್ಸ್ಟು ಹೊರಗಡೆ ಬಂದಾಗ ಅದನ್ನು ಒಮಿಟ್ ಮಾಡ್ಕೊಂಡು ಅದನ್ನು ತೆಗಿತಾರೆ, ಬಿಸ್ಕಿಟ್ ಪ್ಯಾಕೆಟಲ್ಲಿ ಇಡೋದು ಅಥವಾ ನಮ್ಮ ಬಾಡಿ ಒಳಗೆ ಇಟ್ಕೊಳ್ಳೋದು. ಅಫೀಮ್ ಇರ್ಬೋದು, ಗಾಂಜಾ ಇರ್ಬೋದು, ಅಥವಾ ಎಕ್ಸ್ಪ್ಲೋಸಿವ್ಸ್ ಇರ್ಬೋದು, ಅಂಥವುಗಳನ್ನು ಡಿಟೆಕ್ಟಿವ್ ಏಜೆಂಟ್ಸ್ಗಳು ಡಿಟೆಕ್ಟ್ ಮಾಡಲಿಕ್ಕೆ ಈ ಒಂದು ಎಕ್ಸ್ರೇಸನ್ನು ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಬೇರೆ ದೇಶಕ್ಕೆ ಹೋಗ್ಬೇಕಂತ ಮೊದಲು ಕಂಪ್ಲೀಟ್ ನಮ್ಮ ಬಾಡಿಯನ್ನು ಚೆಕ್ ಮಾಡ್ತಾರೆ ಬೈ ಯೂಸಿಂಗ್ ಎಕ್ಸ್ರೇಸ್. ಹಾಗೇನೆ ಆವಾಗ ಚೆಕ್ ಮಾಡೋದು. ಈಗ ಇನ್ನೊಂದು ಥರ ಚೆಕ್, ಏನೋ ಥರ್ಮಲ್ ಸ್ಕ್ಯಾನರ್ ಯೂಸ್ ಮಾಡ್ತಾರೆ, ಮೊದಲು ಜ್ವರ ಬಂದತ್ತೆ ಇಲ್ಲೋ ಅಂತೇಳಿ. ಅಂದರೆ ಅವರಿಗೆ ಕರೋನಾ 19 ಐತೆ ಇಲ್ಲೋ ಮೊದಲು ಟೆಸ್ಟ್ ಮಾಡಿ ಆಮೇಲೆ ಡಿಟೆಕ್ಟಿವ್ಸನ್ನು ಚೆಕ್ ಮಾಡ್ತಾರೆ. ಓಕೆ, ಈಗ ಮೆಥಡ್ಸ್ ಚೇಂಜ್ ಆಗುತ್ತೆ. ಹಾಗೇನೆ ದೇ ಆರ್ ಯೂಸ್ಡ್ ಇನ್ ದ ಇಂಡಸ್ಟ್ರಿ ಫಾರ್ ದ ಡಿಟೆಕ್ಷನ್ ಆಫ್ ಪರ್ಲ್ಸ್, Easters, defects in rubber tires, gold and tennis balls, etc. for testing the uniformity of insulating material. ಈ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ಸಲ್ಲಿ ಯೂನಿಫಾರ್ಮಿಟಿ ಐತೆ ಅಲ್ಲೋ ಅದನ್ನು ಟೆಸ್ಟ್ ಮಾಡಲಿಕ್ಕೆ. ಅದೇ ರೀತಿ ಡಿಟೆಕ್ಷನ್ ಆಫ್ ಪರ್ಲ್ಸ್, ಅಂದರೆ ಅಲ್ಲಿರ್ತಕ್ಕಂಥ ಪರ್ಲ್ಸು ಒರಿಜಿನಲ್ಸು ಡೂಪ್ಲಿಕೇಟ್ಸ್ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೆ. ಡಿಫೆಕ್ಟ್ಸ್ ಇನ್ ರಬ್ಬರ್ ಟೈರ್ಸಲ್ಲಿ ಏನಾದರೂ ಡಿಫೆಕ್ಟ್ಸ್ ಆಗಿದ್ದರೆ, ಗೋಲ್ಡ್ ಆ್ಯಂಡ್ ಟೆನ್ನಿಸ್ ಬಾಲ್ಸಲ್ಲಿ ಏನಾದರೂ ಡಿಫೆಕ್ಟ್ಸ್ ಇತ್ತಪ್ಪ ಅಂತಂದರೆ ಈ ಒಂದು ಚೆಕ್ ಮಾಡಲಿಕ್ಕೆ ಎಕ್ಸ್ರೇಸನ್ನು ಯೂಸ್ ಮಾಡ್ತಾರೆ. ದೀಸ್ ಆರ್ ಆಲ್ ಸಮ್ ಅಪ್ಲಿಕೇಶನ್ಸ್ ಆಫ್ ಎಕ್ಸ್ರೇಸ್. ದೆನ್ ಲಾಸ್ಟ್ ಒನ್ ಈಸ್ gamma rays. So this gamma rays were detected was first discovered by the ವಿಲ್ಲರ್ಡ್ ಅಂತಕ್ಕಂಥ ಸೈಂಟಿಸ್ಟು ಈ ಒಂದು ಗಾಮಾ ರೇಸನ್ನು ಡಿಸ್ಕವರ್ ಮಾಡ್ತಾನೆ. ಇಂಥ ಒಂದು ಗಾಮಾ ರೇಸ್ ಅಂತಂದರೆ ಶಾರ್ಟೆಸ್ಟ್ ವೇವ್ ಲೆಂತ್ ಅಥವಾ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆರ್ ಕಾಲ್ಡ್ ಗಾಮಾ ರೇಸ್. ಲೀಸ್ಟ್ ವೇವ್ ಲೆಂತ್ ಇರ್ತಕ್ಕಂಥದ್ದು ಅಥವಾ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ಗೆ ಗಾಮಾ ರೇಸ್ ಅಂತ ಕರಿತೀವಿ. ಈ ಗಾಮಾ ರೇಸ್ ಅಲ್ಲಿ ಇರ್ತಕ್ಕಂಥ ವೇವ್ ಲೆಂತ್ ರೇಂಜು 0.6 × 10⁻14 ಮೀಟರ್ ಟು 1 × 10⁻10 ಮೀಟರ್. ಅಂದರೆ ಎಕ್ಸ್ರೇಸ್ನ ಸರ್ಟನ್ ರೀಸನ್ನು ಮತ್ತು ಗಾಮಾ ರೇಸ್ನ ಸರ್ಟನ್ ರೀಸನ್ನು ಸಹಿತ ಓವರ್ಲ್ಯಾಪ್ ಆಗಿರುತ್ತೆ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ. ಹಾಗಾಗಿ ಈ ಒಂದು ಗಾಮಾ ರೇಸ್ ಅಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂದರೆ 5 × 10⁻22 ಹರ್ಟ್ಜ್ ಇಂದ 3 × 10⁻18 ಹರ್ಟ್ಜ್. ಈ ಒಂದು ಗಾಮಾ ರೇಸ್ ಅಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದ್ರಿಂದ ಹೈಯೆಸ್ಟ್ ಎನರ್ಜಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂದ್ರೆ ಗಾಮಾ ರೇಸ್. ಹಾಗಾಗಿ ಗಾಮಾ ರೇಸ್ ಆರ್ ವೆರಿ ಡೇಂಜರಸ್ ಟು ದ ಹ್ಯೂಮನ್ ಬಾಡಿ.
ಹ್ಯೂಮನ್ ಬಾಡಿ ಒಳಗಡೆಗೂ ಸಹಿತ ಪಾಸ್ ಆಗ್ತಕ್ಕಂಥ ಬೋನ್ಸಲ್ಲೂ ಸಹಿತ ಪಾಸ್ ಆಗ್ತಕ್ಕಂಥ ರೇಡಿಯೇಷನ್ಸ್ ಅಂದರೆ ಗಾಮಾ ರೇಸ್. ಹಾಗಾಗಿ ಯಾವುದೇ ಒಂದು ಬಾಡಿನಲ್ಲಿ ಗಾಮಾ ರೇಸ್ ಪಾಸ್ ಆದರೆ ಅಥವಾ ಎಕ್ಸ್ರೇಸ್ ಪಾಸ್ ಆದರೆ ದಟ್ ಈಸ್ ವೆರಿ ಡೇಂಜರಸ್. ನೀವು ಪದೇ ಪದೇ ಎಕ್ಸ್ರೇಸ್ ಅನ್ನು ತೆಗೆಸ್ತಾ ಇದ್ರೆ ಇಟ್ ಈಸ್ ಕಾಸ್ ಫಾರ್ ದ ಕ್ಯಾನ್ಸರ್. ಯಾಕೆಂದರೆ ಎಕ್ಸ್ರೇಸ್ಗಳು ಸಹಿತ ಕ್ಯಾನ್ಸರ್ಗೆ ಕಾಸ್ ಆಗುತ್ತೆ. ಈ ಒಂದು ಗಾಮಾ ರೇಸಿಂದನೂ ಸಹಿತ ನಮ್ಮ ಬಾಡಿದಲ್ಲಿ ಪಾಸ್ ಆದರೆ ಕ್ಯಾನ್ಸರ್ ಆಗುತ್ತೆ. ಅದಕ್ಕೆ ಈ ಒಂದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಯು ವಿ ರೇಸ್ ಆಗಲಿ ಎಕ್ಸ್ರೇಸ್ ಆಗಲಿ ಗಾಮಾ ರೇಸು ದೇ ಆರ್ ಡೇಂಜರಸ್ ಟು ದ ಹ್ಯೂಮನ್ ಬಾಡಿ, ಕಾಸ್ ಫಾರ್ ದ ಕ್ಯಾನ್ಸರ್. ಹಾಗೆ ಇಂಥ ಒಂದು ಗಾಮಾ ರೇಸನ್ನು ಯಾವ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ? ಬೈ ದ ನ್ಯೂಕ್ಲಿಯರ್ ಆರಿಜಿನ್. ನ್ಯೂಕ್ಲಿಯರ್ ಆರಿಜಿನ್ ಅಂದರೆ ಏನು? ಈ ಫಾರ್ ಎಕ್ಸಾಂಪಲ್ ರೇಡಿಯಾಕ್ಟಿವ್ ಎಲಿಮೆಂಟ್ ಯುರೇನಿಯಂ ಇರ್ಬೋದು, ಥೋರಿಯಂ ಇರ್ಬೋದು, ಪ್ರೊಟಕ್ಟೇನಿಯಂ ಇರ್ಬೋದು, ಅಂಥ ರೇಡಿಯಾಕ್ಟಿವ್ ಎಲಿಮೆಂಟ್ಸಿಂದ ಆಲ್ಫಾ ರೇಸ್, ಬೀಟಾ ರೇಸ್, ಗಾಮಾ ರೇಸ್ಗಳು ಎಮಿಟ್ ಆಗ್ತಾವೆ ಅಂತ ಕೇಳಿದ್ದೀವಿ. ಹಾಗೆ ಗಾಮಾ ರೇಸ್ ಯಾವ ರೀತಿ ಎಮಿಟ್ ಆಗ್ತವೆ? ಯಾವಾಗ ರೇಡಿಯಾಕ್ಟಿವ್ ಎಲಿಮೆಂಟಿಂದ ಆಲ್ಫಾ ಅಥವಾ ಬೀಟಾ ರೇಸ್ಗಳು ಎಮಿಟ್ ಆಗ್ತಾವೋ ಆಗ ಆ ಒಂದು ನ್ಯೂಕ್ಲಿಯಸ್ ಎಕ್ಸೈಟ್ ಆಗುತ್ತೆ. ಆ ಎಕ್ಸೈಟೆಡ್ ನ್ಯೂಕ್ಲಿಯಸ್ ಅಂದರೆ ಆ ನ್ಯೂಕ್ಲಿಯಸ್ ಲೋಯರ್ ಆರ್ಬಿಟಿಂದ ಹೈಯರ್ ಆರ್ಬಿಟ್ಗೆ ಶಿಫ್ಟ್ ಆಗುತ್ತೆ. ಯಾವಾಗ ಅದೇ ಹೈಯರ್ ಆರ್ಬಿಟ್ಸ್ ಆರ್ ಅನ್ಸ್ಟೇಬಲ್, ಹಾಗಾಗಿ ಆ ನ್ಯೂಕ್ಲಿಯಸ್ ಮತ್ತೆ ಹೈಯರ್ ಆರ್ಬಿಟಿಂದ ಲೋಯರ್ ಆರ್ಬಿಟ್ಗೆ ಜಂಪ್ ಆದಾಗ ಎಮಿಟ್ ಆಗ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸೇ ಗಾಮಾ ರೇಸ್. ಹಾಗಾಗಿ ಈ ಒಂದು ಗಾಮಾ ರೇಸ್ ಅನ್ನು ಈ ರೀತಿ ಪ್ರೊಡ್ಯೂಸ್ ಮಾಡ್ತಾರೆ. ಈ ಒಂದು ಗಾಮಾ ರೇಸ್ ಆರ್ ಆಲ್ಸೋ ಇನ್ವಿಸಿಬಲ್, ಸೊ ದೇ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಯೂಸಿಂಗ್ ದ ಫೋಟೋಗ್ರಾಫಿಕ್ ಫಿಲಮ್ ಅಂಡ್ ಆಲ್ಸೋ ಬೈ ಯೂಸಿಂಗ್ ಅಯೋನೈಸೇಷನ್ ಚೇಂಬರ್. ಸೊ ಈ ಒಂದು ಅಯೋನೈಸಿಂಗ್ ಪವರು ಈ ಒಂದು ಗಾಮಾ ರೇಸ್ ಅಲ್ಲಿ ಕಡಿಮೆ ಇರುತ್ತೆ ಆಲ್ಫಾ ಬೀಟಾ ರೇಸಿಗೆ ಕಂಪೇರ್ ಮಾಡಿದರೆ. ಹಾಗಾದ್ರೆ ಈ ಒಂದು ಗಾಮಾ ರೇಸ್ಗಳ ಯೂಸಸ್ ಏನಿದೆ? ಸೊ ಗಾಮಾ ರೇಸ್ ಆರ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್, ಟ್ಯೂಮರ್ಸ್. ಈ ಕ್ಯಾನ್ಸರ್ಸ್ ಅನ್ನ ಮತ್ತು ಟ್ಯೂಮರ್ಸ್ ಅನ್ನ ಡಿಟೆಕ್ಟ್ ಮಾಡಲಿಕ್ಕೆ. ಸೊ ನೀವು ಕೇಳಿರ್ಬೋದು ಈ ಒಂದು ರೇಡಿಯೋ ಥೆರಪಿ ಮಾಡ್ತಾರೆ ಅಂತೇಳಿ. ರೇಡಿಯೋ ಥೆರಪಿ ಮಾಡ್ತಾರೆ ಅಂತಂದ್ರೆ ಆ ಕ್ಯಾನ್ಸರ್ ಪಾರ್ಟ್ ಇರ್ತಲ್ಲ, ಎಲ್ಲಿ ಆ ಟ್ಯೂಮರ್ ಬೆಳೆದಿರ್ತಾರೆ ಕ್ಯಾನ್ಸರ್ ಟ್ಯೂಮರು, ಅದ್ರ ಮೇಲೆ ಈ ಒಂದು ಗಾಮಾ ರೇಸ್ ಅನ್ನ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಈ ಅಲ್ಲಿರ್ತಕ್ಕಂಥ ಆಲ್ ದ ಟಿಶ್ಯೂಸ್ಗಳನ್ನ ಈ ಗಾಮಾ ರೇಸು ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಹಾಗಾಗಿ ಈ ಒಂದು ಕ್ಯಾನ್ಸರ್ ಆಗಿರ್ತಕ್ಕಂಥವ್ರಿಗೆ ಈ ಒಂದು ಗಾಮಾ ರೇಡಿಯೇಷನ್ ಥೆರಪಿಯನ್ನು ಮಾಡೋದು ಅದೇ ಪರ್ಪಸ್ ಆಗಿ. ಅದೇ ರೀತಿ ದೇ ಆರ್ ಯೂಸ್ಡ್ ಟು ಪ್ರಿಸರ್ವ್ ದ ಫುಡ್ ಸ್ಟಫ್ಸ್ ಫಾರ್ ಲಾಂಗ್ ಟೈಮ್ ಆಸ್ ದ ಸಾಫ್ಟ್ ಗಾಮಾ ರೇಸ್ ಕ್ಯಾನ್ ಕಿಲ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈಸಿಲಿ. ಈ ಫುಡ್ ಸ್ಟಫ್ಸ್ಗಳನ್ನು ಲಾಂಗ್ ಪೀರಿಯಡ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಈ ಫುಡ್ ಸ್ಟಫ್ಗಳು ಭಾಳ ದಿವಸ ಕೆಡದೇ ಇರೋ ಥರ ಇರೋದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅವುಗಳ ಮೇಲೆ ಸಾಫ್ಟ್ ಗಾಮಾ ರೇಸ್ ಅಂತಂದರೆ ಲೋ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಗಾಮಾ ರೇಸ್ಗಳನ್ನು ಆ ಒಂದು ಫುಡ್ ಸ್ಟಫ್ಗಳ ಮೇಲೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಅಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸನ್ನು ಕಿಲ್ ಮಾಡೋದ್ರಿಂದ ಆ ಒಂದು ಫುಡ್ ಸ್ಟಫ್ಗಳನ್ನು ಪ್ರಿಸರ್ವ್ ಮಾಡ್ಬೋದು ಓವರ್ ದ ಲಾಂಗ್ ಪೀರಿಯಡ್. ಅದೇ ರೀತಿ ಗಾಮಾ ರೇಸ್ ಆರ್ ಯೂಸ್ ಟು ಪ್ರೊಡ್ಯೂಸ್ ದ ನ್ಯೂಕ್ಲಿಯರ್ ರಿಯಾಕ್ಷನ್ಸ್. ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗಳು ಯಾವ ರೀತಿ ಆಗ್ತವೆ ನೆಕ್ಸ್ಟ್ ನ್ಯೂಕ್ಲಿಯರ್ ಚಾಪ್ಟರ್ನಲ್ಲಿ ಬರುತ್ತೆ. ನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗಳು, ಆ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗಳು ಯಾವ ರೀತಿ ಆಗ್ತವೆ ಅನ್ನೋದನ್ನು ಸಹಿತ ಸ್ಟಡಿ ಮಾಡಲಿಕ್ಕೆ ಈ ಒಂದು ಗಾಮಾ ರೇಸ್ ಅನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಗಾಮಾ ರೇಸ್ ಆರ್ ಯೂಸ್ ಟು ಪ್ರೊವೈಡ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಅಟಾಮಿಕ್ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ನ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಈ ಗಾಮಾ ರೇಸ್ ಅನ್ನು ಯೂಸ್ ಮಾಡ್ತಾರೆ. ಗಾಮಾ ರೇಸ್ ಆರ್ ಯೂಸ್ ಟು ಸ್ಟಡಿ ದ ನ್ಯೂಕ್ಲಿಯಸ್, ಅಟಾಮಿಕ್ ನ್ಯೂಕ್ಲಿಯಸ್ ಬಗ್ಗೆ ಸ್ಟಡಿ ಮಾಡಲಿಕ್ಕೂ ಸಹಿತ, ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡಲಿಕ್ಕೂ ಸಹಿತ ಈ ಒಂದು ಗಾಮಾ ರೇಸ್ ಅನ್ನು ಯೂಸ್ ಮಾಡ್ತಾರೆ. ಇವು ಅಪ್ಲಿಕೇಶನ್ಸ್ ಆಫ್ ಗಾಮಾ ರೇಸ್.